ಯಾರ್ಯಾರು ಯಾವ್ಯಾವ ಪ್ರಯತ್ನ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಅಂತಿಮವಾಗಿ ವರಿಷ್ಠ ಫೈನಲ್ ಪ್ರಯತ್ನಗಳು ಮಾಡಿಲ್ಲ ಅಂತೂ ಹೇಳಿ, ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತೂ ಹೇಳಿಲ್ಲ. ಯಾರನ್ನೋ ಒಬ್ಬರನ್ನ ಬದಲಾವಣೆ ಮಾಡಬೇಕು ಅಂದ್ರೆ ನಮ್ಮ ಸ್ವಾರ್ಥಗಳಿದೆ ಅನ್ನೋದಾದ್ರೆ ಟೀಮಿಗೆ ನಾವು ಯಾರನ್ನಾರು ಒಬ್ಬರ ಹೆಸರನ್ನ ಪ್ರೊಜೆಕ್ಟ್ ಮಾಡ್ತೀವಿ. ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ, ನಾವು ಕರೆಕ್ಷನ್ಸ್ ಮಾಡಿರ್ತೀವಿ. ಕರೆಕ್ಷನ್ಸ್ ಮಾಡಿದ್ರೆ 2028ಗೆ ಇಟ್ ವಿಲ್ ಬಿ ಬೆಟರ್. ನಮಗೆ ಟೈಮ್ ಇಲ್ಲ ಅನ್ನೋದನ್ನ ಮಾತ್ರ ನಾವು ಅಪ್ಡೇಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರ್ತಕ್ಕಂಥದ್ದು ಕೆಲವು ವಿಚಾರವಾಗಿ ಮತ್ತು ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ASLಗೆ ಅಗ್ನಿ ಆಗಿರ್ತಕ್ಕಂಥ ಅವರು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್, ಮತ್ತೆ ನಾವು ಟೀಮ್ ಎಲ್ಲರೂ ಹೋದ್ವಿ. ASLಗೆ ಜಾಸ್ತಿ ಚರ್ಚೆ ಆಯಿತು. ಸುಮಾರು ಇನ್ವೆಸ್ಟಿಂಗ್ ನಿಯರ್ಲಿ ಫ್ರಮ್ ಸೇಲ್ಸ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದ್ದ ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಥಿಂಗ್ ಲೆಸ್ 10,000 ಕೋಟಿ ಮೇಲೆ ಮಾಡಿಬಿಟ್ಟು ಅದನ್ನು ಮರನೇಟ್ ಮಾಡಬೇಕು, ರಿಯಲ್ ಇನ್ವೆಸ್ಟ್ ಮಾಡಬೇಕು, ಪುನಃಸ್ಥಾಪನೆ ಮಾಡಬೇಕು ಅಂತ ಹೊರಟಿದೆ. ಅದಕ್ಕೆ ಒಂದು ನಾನು ಬೆಂಗಳೂರಿನಲ್ಲಿದ್ದಾಗ ಹೋಗ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿದ್ದೆ. ಅದು ಒಂದು ಅವಕಾಶ ಸಿಕ್ತು. ಇನ್ನೊಂದ್ಸರಿ ಅವ್ರಿಗೆಲ್ಲ ಅವರಿಂದನೂ ಒಂದು ಮಾರ್ಗದರ್ಶನ ಮಾಡಬೇಕಿತ್ತು. ಆ ವಿಚಾರ ಹೋಗಿದ್ದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಈಸ್ ಅವರ್ ಇಂಡಿಯಾ ಪಾರ್ಟ್ನರ್. ಅವರ ಶಕ್ತಿಯಿಂದ ಸುಮಾರು ಒಂದು 5-6 ಪಾರ್ಲಿಮೆಂಟರಿ ಸೀಟು ನಮಗೆ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾವುದೇ ಕಾರಣಕ್ಕೂ ಅವರು NDA ಜೊತೆ ಇರಬೇಕು. ಸೊ ಅವ್ರು ಬಂದಿದ್ದರಿಂದ ನಾವೇನು ಸಿಂಗಲ್ ಆಗಿ ಹೋದಾಗ 104 ಹೋಗಿದ್ವಿ. ನಾವು ಇಲ್ಲಿವರೆಗೂ ಇವಾಗ ಅವರೆಲ್ಲ ಬಂದಿರೋದ್ರಿಂದ 140 ನಮಗೆ ಒಂದ್ಸರಿ ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿದ್ದಾವೆ. ಅದಕ್ಕೆ ಪೊಲಿಟಿಕಲ್ ಅಜೆಂಡಾಗಳನ್ನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸೇಫ್ ಆಗಿರ್ತವೆ. ಯಾವಾಗ ಈ ವ್ಯತ್ಯಾಸಗಳು ಕಾಣ್ತವೋ ಅದನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ದಾಗಿದೆ. ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ, ನಮ್ಮ ಟೀಮೇ ಆ ಕೆಲಸವನ್ನು ಮಾಡಿದ್ದೀವಿ. ಐ ಥಿಂಕ್ ವರ್ಕ್ ವಿಚಾರವಾಗಿ ನೋಬಡಿ ಸ್ಕೋಪ್ ನಮ್ಮ ಕರ್ನಾಟಕದಿಂದ ಧ್ವನಿ ಎತ್ತಿದ ಮೇಲೆ ಅದು ಒಂದು ಕಾನೂನು ಆಯ್ತು. ವಾಲ್ಮೀಕಿ ನಾವು ಎತ್ತಿದ್ವಿ ಪಾದಯಾತ್ರೆ ಮಾಡ್ಬೇಕಂತ ನಾನಾ ಕಾರಣಕ್ಕೆ ಅದನ್ನ ನಿಲ್ಸಿದ್ವಿ. ಸೊ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟ್ ಗಿವ್ ಅಸ್ ದ ಡೈರೆಕ್ಷನ್ಸ್ ಇನ್ ಫೇವರ್ ಆಫ್ ದ ವಾಲ್ಮೀಕಿ ಕಮಿಷನ್ಸ್. ಸುಳ್ಕೋರ್ರ ಬಗ್ಗೆನೂ ಅಷ್ಟೇ. ಅಂಡ್ ಇವಾಗ ಏನು ವೋಟರ್ ಲಿಸ್ಟ್ ಇದ್ರ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ, ಆಗ್ತಾ ಇದೆ. ಇದೆಲ್ಲದು ಇಲ್ಲಿಗಲ್ ಆಗಿ ಎಲೆಕ್ಷನ್ ಕಮಿಷನ್ ಅವ್ರನ್ನ ಒಂದು ಆಟೋನಮಸ್ ಬಾಡಿನ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಎಲೆಕ್ಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗುತ್ತೆ, ಸಿಸ್ಟಮ್ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ. ಸೊ ಎವ್ರಿ ವೇ ಇದಕ್ಕಿಂತ ಮುಂಚೆ ಸರ್ಕಾರ ಯಾರ್ದಿತ್ತು, ಅಥವಾ ಸ್ಥಳೀಯವಾಗಿ ಸರ್ಕಾರ ಇರುತ್ತೆ, ಅಥವಾ ನಿಮಗೆ ಎಲೆಕ್ಷನ್ ಲೀಸ್ಟ್ ರೆಡಿ ಮಾಡ್ತಕ್ಕಂಥದ್ದು ಆಲ್ ಪಾರ್ಟಿ BLA 1 ಇರ್ತಾರೆ, BLA 2 ಇರ್ತಾರೆ. ನಾವು ಕೆಲವೊಂದ್ಸಲ ನಾವೆಲ್ಲರೂ ಇರ್ತೀವಿ. ಅಲ್ಲಿ ದಿನನಿತ್ಯ ಬದಲಾವಣೆ ಆಗ್ತಾ ಇರ್ತದೆ. ಕೆಲವ್ರು ಹೋಗ್ತಾರೆ, ಕೆಲವ್ರು ಬರ್ತಾರೆ, ಕೆಲವ್ರು ಮನೆ ಬಿಟ್ಟು ಹೋಗ್ತಾರೆ, ಕೆಲವರು ತೀರ್ಕೊಂಡು ಹೋಗ್ತಾರೆ, ಕೆಲವರು 18 ವರ್ಷಕ್ಕೆ ಸೇರಿಸ್ಕೊಂತಾರೆ. ಇವೆಲ್ಲವೂ BLA 2 ಒಂದು ಆಲ್ ಪಾರ್ಟಿ ಇರ್ತಾರೆ. ಆಮೇಲೆ ಅದಕ್ಕಂತ ಹೇಳ್ಬಿಟ್ಟೆ ನಿಮಗೆ ಕರಡು ವೋಟರ್ ಲಿಸ್ಟ್ ಮುಂಚಿತವಾಗಿ ಕೊಡ್ತಾರೆ. ಸ್ಕ್ರೂಟ್ನಿ, ನೀವು ಚೆಕ್ ಇಟ್ಟೆ. ಇವ್ರು ಯಾವ್ಯಾವ್ದು ಇದನ್ನ ಇಟ್ಕೊಂಡ್ಬಿಟ್ಟು ಒಂದು ಎಲೆಕ್ಷನ್ ಟೈಮಿಗೆ ಇದನ್ನೊಂದು ಇಂಟರ್ನ್ಯಾಷನಲ್ ಕರಪ್ಷನ್ ತರ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರಾಡ್ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು BJP ಸರ್ಕಾರ ಮೇಲೆ, ಸೊ ಅಲ್ಲಿ ನೋಟ್ಸ್ BJP ಸರ್ಕಾರ ಗವರ್ಮೆಂಟ್ ಆಫ್ ಇಂಡಿಯಾ ಮೇಲೆ, ಆಮೇಲೆ ಎಲೆಕ್ಷನ್ ಇಟ್ಸ್ ಎ ಶೇಮ್ ಅವರ್ ಇಂಡಿಯಾ ಅನ್ನೋ ತರ ಮಾಡ್ತಾರೆ ಕಾಂಗ್ರೆಸ್ ರಾಹುಲ್ ಜಿ. ಹಾಗಾಗಿ ಐ ಫೀಲ್ ಇಟ್ ಶುಡ್ ಬಿ ಮೋರ್ ಮೆಚೂರ್, ಮೋರ್ ಟ್ರಾನ್ಸ್ಪರೆಂಟ್ ಆಲ್ಸೋ. ಅವ್ರಿಗೆ ಬೇಕು ಅಂದ್ರೆ ದೇ ಶುಡ್ ಗಿವ್ ಎನ್ ಅಪ್ಲಿಕೇಶನ್ ಟು ದ ಕೋರ್ಟ್ or to the election commission. Our leader of opposition, he is a shadow of the government. He can take any documents from anywhere. ಇಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಈ ತರ ಇಡೀ ಭಾರತವನ್ನ ಗೊಂದಲದ ಹಾಕೋದು ಸೂಕ್ತ ಅಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.